ಖಾನ್ ಅವರೇ, AICC ಸೆಕ್ರೆಟರಿ ಅಭಿಷೇಕ್ ದತ್ ಅವರೇ, ಸ್ನೇಹಿತರಾದ MLC ಆಗಿರ್ತಕ್ಕಂಥ ನಸೀರ್ ಅಹಮದ್ ಅವರೇ, ನಮ್ಮ ಸ್ನೇಹಿತರಾದ ನಾಗೇಶ್ ಅವರೇ, ಅಗಾ ಖಾನ್ ಅವರೇ, ಎಲ್ಲ ಬಂದಿರತಕ್ಕಂಥ ಜಯರಾಮ್ ರೆಡ್ಡಿ ಅವರೇ, ಉದಯ್ ಕುಮಾರ್ ಅವರೇ, ಅಧ್ಯಕ್ಷರಾದ ಬಾಬು ಕೃಷ್ಣಾರೆಡ್ಡಿ ಅವರೇ, ಎಲ್ಲ ಗಣ್ಯವ್ಯಕ್ತಿಗಳೇ, ಕಾಂಗ್ರೆಸ್ ನಾಯಕರುಗಳೇ ಹಾಗೂ ಸ್ನೇಹಿತರೆ, ಸಹೋದರ ಸಹೋದರಿ, ಇದು ಚುನಾವಣಾ ಪ್ರಚಾರ ಒಂದು ಭಾಷೆ. ಇವತ್ತು ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಬಂದಿದೆ. 10 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟು ಯಾವ ಭರವಸೆಗಳನ್ನು ಈಡೇರಿಸಲಿಕ್ಕಾಗಿದೆ. ಇವತ್ತು ಕೇಂದ್ರ ಸರ್ಕಾರ BJಪಿಯವರು ಏನು ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಬಹುಶಃ ಅವರು ಬರೀ ಆಡಳಿತ ಮಾಡಿದ್ರೆ ನಮ್ಗೆ ತೊಂದರೆ ಇರ್ತಿರ್ಲಿಲ್ಲ. ಇವತ್ತು ಏನು ಮಾಡ್ತಾ ಇದ್ದಾರೆ, ಇವತ್ತು ಬೆಲೆ ಏರಿಕೆ ಗಗನಕ್ಕೇರಿದೆ. ಇವತ್ತು ಪ್ರತಿಯೊಂದು ವಿಚಾರದಲ್ಲಿಯೂ ಜನ ತತ್ತರಿಸಿ ಹೋಗಿದ್ದಾರೆ. ಇವತ್ತು ನಿರುದ್ಯೋಗ, ನಮ್ಮ ಯುವಕರು ಹೆಚ್ಚಿರುವ ಒಂದು ರಾಷ್ಟ್ರ ನಮ್ಮ ರಾಷ್ಟ್ರ. ಆದರೆ ಇವತ್ತು ಏನಾಗ್ತಾ ಇದೆ, ಬೇರೆ ದೇಶದಲ್ಲಿ ಯುವಕರು ಹೆಚ್ಚಿದಾಗ, ಯುವ ಸಂಖ್ಯೆ ಹೆಚ್ಚಿದಾಗ ಬೆಳವಣಿಗೆ 2 ಡಿಜಿಟ್ ಆಗ್ತದೆ. ಆದರೆ ಇವರ ತಪ್ಪು ಕಾರ್ಯಕ್ರಮಗಳಿಂದಾಗಿ ಇವತ್ತು ನಮ್ಮ ಬೆಳವಣಿಗೆ ಕುಂಠಿತವಾಗಿದೆ. ಇವತ್ತು ಉದ್ಯೋಗ ಇರುವವರೇ ಉದ್ಯೋಗ ಕಳ್ಕೊಳ್ಳುವಂಥ ಒಂದು ಪ್ರಸಂಗ ಆಗಿದೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕ ರಾಹುಲ್ ಗಾಂಧಿಯವರು ಜಾರ್ ಜೋಡೋ ಯಾತ್ರೆ ಸುಮಾರು 3600 ಕಿಲೋಮೀಟರ್ ಹೋಗಿ ಅವರು ಜನರೊಟ್ಟಿಗೆ ಚರ್ಚೆ ಮಾಡಿದ್ರು. ಜನರ ಕಷ್ಟ ಸುಖವನ್ನು ಹಚ್ಚಿಕೊಟ್ರು. ಜನ ಒಂದೇ ಮಾತು, ಏನು ಕೊಡಬೇಕು, ಕೊನೆ ಬೆದರಿಕೆಯಿದೆ, ನಿರುದ್ಯೋಗ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಮ್ಮ ಸಿದ್ದರಾಮಯ್ಯಜಿಯವರು ಆಗ ವಿರೋಧ ಪಕ್ಷ ನಾಯಕರಾಗಿದ್ದರು, DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು, ನಾವೆಲ್ಲ ಹೋಗಿದ್ದೀವಿ. ಆಗ ಅವರು ಮಾತು ಹೇಳಿದರು, ನಮ್ಮ ಜನರ ಒಂದು ಸಮಸ್ಯೆಗಳಿಗೆ ನಾವು ಸ್ಪಂದಿಸಿದರೆ, ಜನರಿಗೆ ನಾವು ಶಕ್ತಿ ಕೊಡದೇ ಇದ್ದರೆ ಬಹುಶಃ ಇಡೀ ರಾಜ್ಯ ಮತ್ತು ರಾಷ್ಟ್ರನೇ ಕುಸಿದು ಹೋಗ್ತದೆ ಮಾತು ತಿಳ್ಕೊಂಡು ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲದಿದ್ದಾಗಲೂ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಇವತ್ತು 5 ಗ್ಯಾರಂಟಿಗಳು ಸಮೇತ ಪ್ರತಿಯೊಬ್ಬರು ಮನೆಗೆ ತಲುಪಿದೆ. ಇವತ್ತು ಆ ಗ್ಯಾರಂಟಿಗಳಿಗೆ ಸುಮಾರು 40,000 ಕೋಟಿ ರೂಪಾಯಿ ನಮ್ಮ ಸ್ನೇಹಿತರು ಭೈರತಿ ಸುರೇಶ್ ಮಾತಾಡಿ ಆಗಿದೆಯಾ ಅವರು ಇವತ್ತು ಸುಮಾರು 5,000 6,000 ರೂಪಾಯಿ ಪ್ರತಿಯೊಂದು ಮನೆಗೆ ಬರುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ಮಾಡಿದ್ದಾರೆ. ಅದೇ ರೀತಿ KPCC ಅಧ್ಯಕ್ಷರು ಶಿವಕುಮಾರ್ ಅವರು ಸಮೇತ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು ತಲೆ ಎತ್ತಿಬಿಟ್ಟು ಹೋಗುವಂಥ ಕಾರ್ಯಕ್ರಮವನ್ನು ನಿಜವಾಗಿ ನಮ್ಮ ಜನರಿಗೆ ಶಕ್ತಿ ಕೊಡುವಂಥ ಕೆಲಸಗಳನ್ನು ಮಾಡಿದ ನಮ್ಮ ರಾಜ್ಯ ಸರ್ಕಾರ. ಇವತ್ತು ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಾನು ಹೆಚ್ಚಿಗೆ ಮಾತಾಡಿಕೊಳ್ಳೋ ಮನ್ಸೂರವರು ಬಹುಶಃ ಯುವಕರು ತುಂಬ ವಿದ್ಯಾವಂತರು, ಮತ್ತು ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದವರು. ನಮ್ಮ ನಾಗೇಶ್ ಅವರು ಸಮೇತ ಕಳೆದ ಚುನಾವಣೆಯಲ್ಲಿ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬಹುಶಃ ನಾವು ಸ್ವಲ್ಪ ಸಮಯದಲ್ಲಿ ಇದೇ ಊರವರು, ಅವರು ವರ್ತೂರವರು, ಆದರೆ ನಾವು ಅವರಿಗೆ ಮೊದಲೇ ಬಹುಶಃ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದರೆ ಅವ್ರು ಗೆಲ್ತಾ ಇದ್ದರು. ಅದಕ್ಕೋಸ್ಕರವಾಗಿ ಈಗ ಅವರು ಸಮೇತ ಕೆಲಸ ಮಾಡ್ತಿದ್ದಾರೆ. ಮನ್ಸೂರ್ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಾನು ಹೋಗಿದ್ದೀನಿ. ಅವರ ಡೆಲ್ಲಿ ಪಬ್ಲಿಕ್ ಸ್ಕೂಲು ಸುಮಾರು 5,000ಕ್ಕಿಂತ ಹೆಚ್ಚಿಗೆ 30,000 ನೋಡಿ, 5,000 ನಾನು ತಗೊಂಡಿದೆ. ಎಲ್ಲ ಜಾತಿ ಧರ್ಮದವರು ಇವತ್ತು ಆ ಶಾಲೆ, ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಓದ್ತಿದ್ದಾರೆ. ಇಂಡಿಯಾ ಸ್ಕೂಲ್ ಜೊತೆ ಬಡ ಜನರಿಗೆ ಸಮೇತ ಮಾಡಿದ್ದೀವಿ. ಅದರಲ್ಲಿ 5,000 ನನಗೆ ಅದೇ ಲೆಕ್ಕ ಬಂದಿದ್ದು, ಬಡ ಜನರಿಗೆ ಕೊಟ್ಟಿದ್ದರೆ ಲೆಕ್ಕ ಬಂದಿದ್ದು ನನಗೆ 30,000 ಅದು, ಬಡ ಜನರಿಗೆ 5,000. ಇವತ್ತು ಇದನ್ನೆಲ್ಲ ಮಾಡಿ ಬಹುಶಃ ನಾನು ಇನ್ಸ್ಟಿಟ್ಯೂಷನ್ಗೆ ಹೋಗಿದೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಧರ್ಮ ಜಾತಿ ವರ್ಗದವರು ಸಮೇತ ಅಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ತಂದೆಯವರು ರೆಹಮಾನ್ ಖಾನ್ ಅವರು ನಮಗೆ ಭಾರಿ ಹಳಬರು. ಅವರು KR ನಗರದಿಂದ ಬಂದವರು, ಆಡಿಟರ್ ಆಗಿದ್ದವರು. ಅವರು ಸಮೇತ
ರಾಜ್ಯಸಭಾ ವಿಧಾನಸಭೆಯಲ್ಲಿ ಸಭಾಪತಿಗಳಾಗಿ, ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿ, ಕೇಂದ್ರ ಮಂತ್ರಿಯಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ಒಳ್ಳೆಯ ಒಂದು ಕುಟುಂಬ ಮನೆತನದಿಂದ ಬಂದಿರತಕ್ಕಂಥವರು ನಮ್ಮ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು, ನಮ್ಮ ಶಿವಕುಮಾರ್ ಅವರು ಎಲ್ಲ ಸೇರಿಬಿಟ್ಟು ಮಾಡಿದ್ದಾರೆ. ನಾವೆಲ್ಲ ಅವರಿಗೆ ಬೆಂಬಲ ಮಾಡಿದ್ವಿ ಎಲೆಕ್ಷನ್ ಕಮಿಟಿಯಲ್ಲಿ. ಬಹುಶಃ ಅವ್ರ ವಿಚಾರದಲ್ಲಿ ಇಡೀ ನಮ್ಮ ಕೇಂದ್ರ ನಾಯಕರು ಬಹುಶಃ ಅವ್ರು ಕೆಲಸ ಮಾಡಿದ್ದಾರೆ. AICC ಸೆಕ್ರೆಟರಿ ಆಗಿ ತೆಲಂಗಾಣದಲ್ಲಿ ಸಮೇತ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ನಾನಂತೂ ಒಂದು ಮಾತು ಹೇಳ್ತಾ ಇದ್ದೀನಿ, ನಮಗೆ ಒಳ್ಳೆಯ ಒಬ್ಬರು MP ಅವರು ಈ ಭಾಗದ ಜನರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವಂಥ ಒಂದು ಒಳ್ಳೆಯ MP ಆಗಬೇಕು. ನೆಕ್ಸ್ಟ್ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ MLA ಸಮೇತ ಇಲ್ಲಿ ಬರ್ತಾರೆ. ಆಯಿತು, ಇವ್ರದ್ದು ಏನು ಬಿಟ್ಟರೆ ಈ ಭರವಸೆಗಳು ಎಲ್ಲ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಜನ ಇವತ್ತು ಬದಲಾವಣೆ ಬಯಸ್ತಾ ಇದೆ. ಇವತ್ತು ತಪ್ಪು ಮಾಡಿದ್ದೀವಿ ಎಂಬ ಒಂದು ಭಾವನೆ, ಯಾಕೆಂದ್ರೆ ಬಿಟ್ಟರೆ ತಪ್ಪು ಮಾಡಿದ್ದು ಬಿಟ್ಟರೆ ಇವರ ಸುಳ್ಳು ಭರವಸೆಗಳನ್ನು ನಂಬಿದ್ದೀವಿ ಅಂತ ಬಿಟ್ಟು ಜನಕ್ಕೆ ಒಂದು ಭಾವನೆ ಬಂದಿದೆ. ನಾವಂತೂ ಒಂದು ಹೇಳ್ತೀವಿ, ಸೋನಿಯಾ ಗಾಂಧಿಯವರು ಇರ್ಬೋದು, ನಮ್ಮವರೇ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ ಖರ್ಗೆಜಿಯವರು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ದೇಶದಲ್ಲಿ ಇವತ್ತು ಬದಲಾವಣೆ ಆಗ್ತಾ ಇದೆ. ಇವತ್ತು ಬರೀ ಅವರು ಹಿಂದುತ್ವ ಅನ್ನೋದು ಹೇಳ್ತಾ ಇದ್ದಾರೆ. ಬಟ್ ಹಿಂದೂಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವವರು 85% ಹಿಂದೂಗಳೇ ಇದ್ದಾರೆ. ನಮಗೆ ಹಿಂದೂಗಳ ಮೇಲೆ ಗೌರವ ಇದೆ, ಹಿಂದೂ ದೇವರ ಮೇಲೆ ಗೌರವ ಇದೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದರು, ಈ ರಾಷ್ಟ್ರ ರಾಮರಾಜ್ಯ ಆಗಬೇಕು ಅಂತ ಹೇಳಿದರು. ರಾಮರಾಜ್ಯ ಅಂತ ಬಿಟ್ಟರೆ ಎಲ್ಲರೂ ಚೆನ್ನಾಗಿ ಸಹೋದರರಾಗಿ ಬದುಕುವಂಥ, ಸುಭಿಕ್ಷವಾಗಿ ಜೀವನ ನಡೆಸುವಂಥ ಒಂದು ರಾಷ್ಟ್ರ ಆಗಬೇಕು ಉದ್ದೇಶದಿಂದ ಹೇಳಿದ್ದಾರೆ. ಬಹುಶಃ ನಮ್ಮ ಸಿದ್ದರಾಮಯ್ಯವರು ಒಂದು ಮಾತು ಹೇಳ್ತಾ ಇದ್ದಾರೆ. ಅವರ ಊರಲ್ಲಿ ಅವರು ಸಿದ್ದರಾಮ ಗುಂಡಿಯಲ್ಲಿ ಸಿದ್ದರಾಮಯ್ಯಜಿಯವರು ರಾಮ ದೇವಸ್ಥಾನ ಕಟ್ಟಿಸಿದ್ವಿ. ನಾನು ಸಮೇತ ನಮ್ಮ ಜೀವನಹಳ್ಳಿಯಲ್ಲಿ ಒಳ್ಳೆಯ ಒಂದು ರಾಮ ದೇವಸ್ಥಾನವನ್ನು ಹಳೆಯದಿದ್ದನ್ನು ದುರಸ್ತಿ ಮಾಡ್ತೀವಿ. ನಮಗೆ ದೇವರ ಮೇಲೆ ಗೌರವ ಇದೆ, ಎಲ್ಲ ಜಾತಿ ಧರ್ಮದ ಮೇಲೆ ಗೌರವ ಇದೆ. ಇವತ್ತು ಎಲ್ಲ ಜಾತಿ ಮತ್ತು ಧರ್ಮ ಇವತ್ತು ಒಂದೇ ಮಾತು ಹೇಳ್ತಿದ್ದಾರೆ, ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಿ ಎಂಬ ಮಾತನ್ನು ಹೇಳ್ತಿದ್ದಾರೆ. ನಮ್ಮ ಜಾತಿ ತಗೊಂಡ್ರೆ ನಮ್ಮ ಕಾಂಗ್ರೆಸ್ ಜಾತಿಯಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರುಗಳಿದ್ದಾರೆ, ಕ್ರೈಸ್ತರು ಇದ್ದಾರೆ, ಸಿಖ್ಖರು ಇದ್ದಾರೆ, ಜೈನರಿದ್ದಾರೆ. ಪ್ರತಿಯೊಬ್ಬರು ಇರುವ ಜಾತಿ ಬಿಟ್ಟರೆ ಕಾಂಗ್ರೆಸ್ ಜಾತಿ. ನಮ್ಮ ಜಾತಿ ಯಾರು ಮತ್ತು ನಮ್ಮ ಭಾಷೆ ಏನಂತ ಬಿಟ್ರೆ ನಮ್ಮ ಭಾಷೆ ಕಾಂಗ್ರೆಸ್ ಭಾಷೆ. ಅದು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಇರುವ ಭಾಷೆ ಅಂತ ಬಿಟ್ಟರೆ ಎಲ್ಲರೂ ಇರುವ ಭಾಷೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಆದ್ದರಿಂದ ಈ ಕಾಂಗ್ರೆಸ್ ಪಕ್ಷದ ಗುರುತು, ಕೈ ಗುರುತಿಗೆ ನನಗೆ ಗೊತ್ತಿದೆ, ನಮ್ಮ ಕಾಂಗ್ರೆಸ್ ನಾಯಕರಾಗಲಿ ಕಾರ್ಯಕರ್ತರಾಗಲಿ ನೀವೆಲ್ಲ ತುಂಬ ಶಕ್ತಿವಂತರು. ನಾನೀಗ ಬೆಳಗಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಲವಾರು ಜನ ನಿನ್ನೆ JDS ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಪಕ್ಷ ಸೇರಿಕೊಂಡಿದ್ದಾರೆ. ಯಾರು ನನ್ನ ವಿರುದ್ಧವಾಗಿ ಕಳೆದ ಚುನಾವಣೆಯಲ್ಲಿ ಯಾರು ಮುಸ್ತಫಾ ಅವರು ಕಂಟೆಸ್ಟ್ ಮಾಡಿದ್ರು JDS ಇಂದ, ಅವರು ಸೇರಿಕೊಂಡಿದ್ದಾರೆ. ಇವತ್ತು ನೂರಾರು ಯುವ ಮೋರ್ಚಾ ಕಾರ್ಯಕರ್ತರು, ಆಶ್ಚರ್ಯ ಅಂದರೆ ಆಯಿತು, JDS ಯುವ ಮೋರ್ಚಾ ಕಾರ್ಯಕರ್ತರು ಸಮೇತ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಒಳ್ಳೆಯದಾಗ್ತದೆ ಎಂಬ ಮಾತು ತಿಳ್ಕೊಂಡಿದ್ದಾರೆ. ಆದರೆ ಒಂದು ಮಾತು ಹೇಳ್ತೀನಿ, 26ನೇ ತಾರೀಕು ತಾವು ಬೆಳಗ್ಗೆನೆ ಎದ್ದು ಆ ಕೈ ಗುರುತಿಗೆ ಮತ ಕೊಡಬೇಕು. ಅದರಿಂದ ರಾಷ್ಟ್ರವನ್ನು ಉಳಿಸಬೇಕು, ರಾಜ್ಯವನ್ನು ಉಳಿಸಬೇಕು, ನಮ್ಮ ಮನ್ಸೂರ್ ಅವರನ್ನ ಗೆಲ್ಲಿಸಿಕೊಡ್ಬೇಕೆಂಬುದಾಗಿ ತಮ್ಮಲ್ಲಿ ಅತ್ಯಂತ ವಿನೀತವಾಗಿ ತಮ್ಮನ್ನು ಕೇಳ್ಕೊಂಡು ನಾನು ಮಾತುಗಳನ್ನು ಮುಗಿಸ್ತೀನಿ.